ನಾನ್ ರಾಜೇಶ್ ಮಾತಾಡ್ತಾ ಇದ್ದೀನಿ. ಈಗ ನನ್ ಜೊತೆ ಪ್ರವೀಣ್ ಮತ್ತೆ ರಕ್ಷಿತ್ ಅವರಿದ್ದಾರೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಶೆಡರ್ ಕಮ್ ಪಲ್ವರೈಸರ್ ಬಗ್ಗೆ ಪ್ರವೀಣ್ ಅವರು ಹೇಳ್ತಾರೆ. ಈಗ ಪ್ರವೀಣ್ ಅವರೇ, ಇದು ಎಷ್ಟು ಬ್ಲೇಡ್ ನ ಶೆಡರ್ ಕಮ್ ಪಲ್ವರೈಸರ್, ಎಷ್ಟು ಬ್ಲೇಡ್ ಇರುತ್ತೆ ಇದರಲ್ಲಿ? 6 ಬ್ಲೇಡ್ ಇರುತ್ತೆ. ಹಾ, ಚಿಕ್ಕವು ಬೀಟ್ರು ಬಂದು 30 ಇರುತ್ತೆ. ಚಿಕ್ಕ ಮಿನಿ ಗಾಡಿ ಇದು. ಹಾ, ಓಕೆ. ಇದು ಮಿನಿ ಗಾಡಿ ಇದೆ. ಇದಕ್ಕಿಂತ ದೊಡ್ಡದು ಇದೆಯಾ? ದೊಡ್ಡದಿದೆ, 30 HP, 36 HP, ಹಾ, 90 HP, 45 HP. ನಿಮ್ಗೆ ಯಾವ ಗಾಡಿ ಬೇಕೋ ಆ ಗಾಡಿ ಸೆಟ್ ಮಾಡ್ಕೊಡ್ತೀವಿ ನಾವು. ಹಾ ಹಾ ಹಾ. ಇದು ಈಗ ಶೆಡರ್ ಕಮ್ ಪಲ್ವರೈಸರ್ ಅನ್ನ ರೈತರು ಏನಕ್ಕೆ ಬಳಸ್ತಾರೆ? ಅಗ್ರಿಕಲ್ಚರ್ ಯೂಸೇಜ್ ಏನಿರುತ್ತೆ ಅದನ್ನೆಲ್ಲ ಗೊಬ್ಬರ ಮಾಡಕ್ಕೆ, ವೇಸ್ಟೇಜ್ ಎಲ್ಲ ಗೊಬ್ಬರ ಮಾಡಕ್ಕೆ ಬಳಸ್ತಾರೆ ಇದನ್ನ. ಓಕೆ. ಈಗೆಲ್ಲ ಕಾಸ್ಟ್ಲಿ ಆಗ್ಬಿಟ್ಟಿದ್ದೀರಲ್ಲ, ಹಾ, ಅವ್ರ ವೇಸ್ಟೇಜ್ ನಲ್ಲಿ ಗೊಬ್ಬರ ತಯಾರಿಸ್ಕೊಬಹುದು. ಹಾ, ಅವ್ರ ಖರ್ಚೆ ಇಕ್ಕಂಗಿಲ್ಲ. ಹಾ. ಅದರಿಂದ ಇದು ಅವ್ರಿಗೆ ರೈತರಿಗೆ ಅನುಕೂಲ ಆಗುತ್ತಿದೆ. ಇದೆಲ್ಲ ಮಲ್ಚಿಂಗ್ ಏನ ಮಾಡ್ಬೋದಾ? ಇದು ಪ್ರಾಡಕ್ಟ್ ಇದು ಹೆಂಗ್ ಬಂದಿದೆ ಅಂತ ತೋರಿಸಿ. ಇದು ತೋರಿಸಿ ಒಬ್ರು. ಎಷ್ಟು ಪುಡಿ ಹಾಕ್ಬೋದು? ಎಷ್ಟು ಸಣ್ಣ ಪುಡಿ ಹಾಕ್ಬೋದು? ಎಡೆಮಟ್ಟೆ ಎಲ್ಲ ಕಟ್ಟಾಗಿರೋದ ಇದು? ಎಲ್ಲ ಎಡಮಟ್ಟೆ ಗರಿ, ಹಾ, ಇದು ಮೊಟ್ಟೆ ಎಲ್ಲ ಪುಡಿ ಆಗಿರೋದು. ಇದು ಎಡಮಟ್ಟೆ ಎಲ್ಲ ಕಟ್ಟಾಗಿರೋದು. ಏನು ಮಾಡಂಗೆ ಇಲ್ಲ, ಬಿಸ್ಬಿಟ್ರೆ ಹಂಗೆ ಕೊಳ್ತೋಗ್ಬಿಡುತ್ತೆ. ಎರೆಹುಳಲ್ಲ ಹಂಗೆ ನಾಲ್ಕು ಬಂದ್ಬಿಡ್ತಾವೆ. ಈಗ ಇದನ್ನ ಟ್ಯಾಕ್ಟ್ರಿಲ್ ಹಾಕೊಂಡು ಹೋಗಿ ಇದು ಹೊಲದಲ್ಲಿ ಇಟ್ಕೊಂಡು ಅಲ್ಲಲ್ಲೇ ಹೊಡಿಬಹುದು. ಅದಕ್ಕೆಲ್ಲ ಅನುಕೂಲ ಆಗುತ್ತೆ. ನೋಡಿ, ಈ ಕಡೆ 20 ಅಡಿ ದೂರವಾಗುತ್ತೆ. ಇದನ್ನ ಟ್ರಯಾಂಗಲ್ ಬೇಕಾದ್ರೆ ತಿರುಗಿಸ್ಕೊಂಬೋದು ನೀವು. ಓಕೆ. 20 ಅಡಿ ಹೊಲ್ಟೋಗ್ಬಿಡುತ್ತೆ ಅದು. ಓಕೆ. ಇದು ರೈತರಿಗೆ ಅವಶ್ಯಕತೆನೇ ಇರೋದಿಲ್ಲ. ಹೀಗಾಗಿ ಇದು ರೈತರಿಗೆ ಬಹು ಉಪಯೋಗಿ ಯಂತ್ರ ಅಂತ ಹೇಳ್ತೀರಾ ನೀವು? ಜಾಸ್ತಿ ಮೂವಿಂಗ್ ಇರೋದು ಈಗ ನಮ್ಮ ಕಂಪ್ನಿಲಿ ಜಾಸ್ತಿ ಮೂವಿಂಗ್ ಇದೆ. ಈಗ ಇದ್ರಲ್ಲಿ ಏನು ನಿಮ್ಗೆ ಸರ್ವಿಸ್ ಬರುತ್ತೆ? ಇದ್ರಲ್ಲಿ ಏನು ಪ್ರಾಬ್ಲಮ್ಸ್ ಏನಾದ್ರು ಬರುತ್ತಾ? ಬ್ಲೇಡ್ಗಳು ಏನಾದ್ರು ಹೋದ್ರೆ ಬ್ಲೇಡ್ಗಳು ಹೊಸ ಎಷ್ಟು ವರ್ಷಕ್ಕೊಂದ್ಸರಿ ಬ್ಲೇಡ್ ಹಾಕೋಬೇಕಾಗತ್ತೆ ನೀವು? 2 ವರ್ಷ 3 ವರ್ಷ ನೀವು ಯೂಸ್ ಮಾಡ್ತಿರಲ್ಲ, ಅದ್ರ ಮೇಲೆ ಡಿಪೆಂಡ್. ಹಾ, ನೀವು ಯಾವ ತರ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ. 2 ವರ್ಷ 3 ವರ್ಷ. ಇದು ಯೂಸರ್ ಫ್ರೆಂಡ್ಲಿ ಇದೆಯಾ ಮಿಷಿನ್? ಮೇಂಟೆನೆನ್ಸ್ ಫ್ರೀ, ಏನು ಇಲ್ಲ ಇದರಲ್ಲಿ. ಓಕೆ, ಬನ್ನಿ ಸ್ನೇಹಿತರೆ, ಡೆಮೋ ನೋಡೋಣ. ಈ ವಿಡಿಯೋದು ಡೆಮೋ ನೋಡ್ಕೊಂಡು ಬಂದು ಮತ್ತೆ ಈ ಮಿಷಿನ್ ಬಗ್ಗೆ ನಾವು ಮಾತುಕತೆಯನ್ನ ಮುಂದುವರ್ಸೋಣ. ಈಗ ಈ ವಿಡಿಯೋದ ಬಗ್ಗೆ ಡೆಮೋ ನೋಡೋಣ. 39,000 ಆಗುತ್ತೆ. ಆಪರೇಟೆಡ್ ಯಂತ್ರ ಇದು. ಎಲ್ಲ ತರದ್ದು ಅಗ್ರಿಕಲ್ಚರ್ ಬೇಸ್ಡ್ ಅನ್ನ ಪುಡಿ ಮಾಡುವಂತ ಯಂತ್ರ ಇದು. ಕಾಯಿ ಬುರುಡೆ ಆಗಿರ್ಬೋದು, ಸ್ನೇಹಿತರೆ, ಈಗಿನ ಎಲ್ಲ ಡೆಮೋ ನೋಡಿದ್ರಿ. ಈ ಮಿಷಿನ್ ಬಗ್ಗೆ ನೀವು ವಿಶೇಷವಾಗಿ ತಿಳ್ಕೊಂಡಿದ್ದೀರಾ. ಈಗ ನೋಡಿ, ಈಗ ಇದ್ರದ್ದು ಪ್ರಾಡಕ್ಟ್ಸ್ ಹೇಗೆ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ನಿಮ್ಗೆ ಇಲ್ಲೆಲ್ಲ ಡೆಮೋ ಹೊಡೆದು ಗುಡ್ಡೆನೆ ಹಾಕಿದ್ದಾರೆ. ನಿಮ್ಗೆ ಪುಡಿ ಪೌಡರ್ ಮಾಡುವಂತ ಮಿಷಿನ್. ಹಾಗಾಗಿ ರೈತರಿಗೆ ಇವಾಗ ಯಂತ್ರಗಳು ರೈತರಿಗೆ ಬಹು ಉಪಯೋಗಿ ಆಗ್ತಾ ಇದಾವೆ. ಕೊನೆಯದಾಗಿ ರೈತರಿಗೆ ಏನ್ ಹೇಳ್ತೀರಾ ಪ್ರವೀಣ್ ಅವರೇ? ತುಂಬಾ ಉಪಯೋಗ ಇದೆ ಇದರಿಂದ. ಅದರಿಂದ ರೈತರಿಗೆ ಅನುಕೂಲ ಆಗುತ್ತೆ, ತಗೊಂಡೋದ್ರೆ ಅನುಕೂಲ ಆಗುತ್ತೆ, ಏನಿಲ್ಲ ಅವ್ರಿಗೆ ತೊಂದರೆ ಏನಿಲ್ಲ. ಹಾಗಾಗಿ ಇದನ್ನ ಬಳಸಬಹುದು ಅಂತ. ರಕ್ಷಿತ್ ಅವ್ರ ಏನ್ ಹೇಳ್ತೀರಾ ಕೊನೆಯದಾಗಿ ನೀವು? ರೈತರಿಗೆ ಗೊಬ್ಬರ ಮಾಡೋದಕ್ಕೆ, ಆಮೇಲೆ ತೋಟದಾಗಿರೋ ಬೇಸಿಗೆ ಎಲ್ಲ ಕಟ್ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ತಗೊಂಡೋದ್ರೆ ತುಂಬಾ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ. ನೋಡಿ, ಇದ್ರದ್ದು ಈಗ ಇದ್ರದ್ದು ಬೆಲೆ ಏನಿದೆ, ಈ ಬೆಲೆಯನ್ನ ನೀವು ಇದನ್ನ 1 ವರ್ಷದಲ್ಲಿ ಈ ಬೆಲೆಯನ್ನ ಬೇರೆಯವರಿಗೆ ಬಾಡಿಗೆ ಹೊಡೆಯೋದ್ರ ಮೂಲಕ ಅದನ್ನ ಹಣವನ್ನ ಹುಟ್ಟಿಸಬಹುದು ಅಂತೇಳಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ನೀವು ಇದು ಕೇವಲ ಹೊಡೆಯಂಗಿಲ್ಲ ಬಾಡಿಗೆ. ನಿಮ್ಮಲ್ಲಿ ಏನು ಗೊಬ್ಬರ ನೀವು ಕೊಂಡ್ಕೊಂತೀರಲ್ಲ,
ಅದನ್ನ ಕೊಂಡ್ಕೊಳ ಬದಲು ಇದ್ರಲ್ಲೇ ವೇಸ್ಟೇಜ್ ಅಲ್ಲೇ ನಿಮ್ಗೆ ಗೊಬ್ಬರ ಹೋಗ್ಬಿಡುತ್ತೆ. ಬಾಡಿಗೆನು ಹೊಡೆಯೋದೇ ಬೇಕಾಗಿಲ್ಲ, ವೇಸ್ಟೇಜನೇ ಗೊಬ್ಬರ ಆಗುತ್ತೆ ಅಂತ ಹೇಳ್ತಾ ಇದ್ರು. ದೊಡ್ಡ ಗೊಬ್ಬರದ ದುಡ್ಡೆಲ್ಲ ಹುಟ್ಟುತ್ತೆ ಅಂತ ಸ್ನೇಹಿತರು ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಕೆಳಗೆ ಕಾಣುವಂತ ನಂಬರ್ಗೆ ನೀವು ಫೋನ್ ಮಾಡಿ ಅಡ್ವಾನ್ಸ್ ಕಟ್ಟೋದ್ರ ಮೂಲಕ ಆನ್ಲೈನ್ ಅಲ್ಲಿ ಇಡೀ ದೇಶದಾದ್ಯಂತ ಇದನ್ನ ಕಳಿಸ್ತಾ ಇದ್ದಾರೆ. ಹಾಗಾಗಿ ನೀವು ಬುಕ್ ಮಾಡಿ, ಹೆಚ್ಚಿನ ವಿವರಗಳಿಗೆ ಫೋನ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ರಾಜೇಶ್, ನಿಮ್ಮ ಮನೆ ಮಗ, ಕನ್ನಡಿಗ, ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.